ಮುಗಳಿ ಗ್ರಾಮಕ್ಕೆ ಆಗಮಿಸಿದ ಸಿರಸಂಗಿ ಕಾಳಿಕಾದೇವಿ ಜ್ಯೋತಿಗೆ ಗ್ರಾಮಸ್ಥರಿಂದ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಿರಸಂಗಿಯ ಶ್ರೀ ಕಾಳಿಕಾದೇವಿ ದೇವಸ್ಥಾನದಿಂದ ಚಿಕ್ಕೋಡಿ ತಾಲೂಕಿನ ಮುಗಳಿ ಗ್ರಾಮಕ್ಕೆ ಪಾದಯಾತ್ರೆ ಮುಖಾಂತರ ಯುಗಾದಿ ಪಾಡ್ಯ ಮುಹೂರ್ತದೊಂದಿಗೆ ಆಗಮಿಸುವ ಜ್ಯೋತಿಗೆ ಬುಧವಾರ ದಿನಾಂಕ 18ರಂದು ಮುಂಚಾನೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಸ್ವಾಗತಿಸಿಕೊಳ್ಳಲಾಯಿತು. ಗ್ರಾಮಕ್ಕೆ ಆಗಮಿಸಿದ ಜ್ಯೋತಿಯನ್ನು ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿಕೊಂಡರು. ನಂತರ ವಿವಿಧ ವಾದ್ಯವೃಂದಗಳೊಂದಿಗೆ ಜ್ಯೋತಿಯ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಸವೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತು.
ನಂತರ ಮೆರವಣಿಗೆ ಮುಖಾಂತರ ಗ್ರಾಮದ ಲಕ್ಷ್ಮೀದೇವಿ ಮಂದಿರಕ್ಕೆ ಆಗಮಿಸಿತು. ನಂತರ ನಡೆದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಹುಕ್ಕೇರಿ ವಿರಕ್ತ ಮಠದ ಮಣಿಪ್ರ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ನಿಲ್ಲಬೇಕು, ಪರಮಾತ್ಮ ನಮಗೆ ಏನೆಲ್ಲ ಕೊಡು, ಆದ್ರೆ ನಿನ್ನನ್ನು ನಾವು ಮರೆಯಂಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೆಲ್ಲ ಸ್ಟೇಟಸ್ಗಳನ್ನು ಹಾಕ್ತಿರ್ತೀವಿ, ಎಷ್ಟು ಮಂದಿ ನೋಡ್ಯಾರ ಅಂತ ನೋಡ್ತಿರ್ತೀವಿ, ಎಷ್ಟು ಮಂದಿ ನಮ್ಮನ್ನು ಲೈಕ್ ಮಾಡ್ಯಾರ ಅಂತ ನೋಡ್ತಿರ್ತೀವಿ. ಪರಮಾತ್ಮ ಅಂತಿರ್ತಾನ, ನೀ ಎಷ್ಟರ ನೋಡು, ಎಷ್ಟರ ಲೈಕ್ ಮಾಡು, ಆದ್ರೆ ನಿನ್ನ ಮಾತ್ರ ಒಂದ್ ದಿವಸ ನಾನು ಕರ್ಕೊಂಡು ಹೋಗಿದ್ದೀನಿ ಅಂತ ಯಮಧರ್ಮ ಅಂತಿರ್ತಾನ. ಹಂಗ ನಾವು ಪರಮಾತ್ಮನಂದು ಕೂಡ ಒಂದು ಕ್ಷಣವನ್ನಾದ್ರೂ ನೆನೆಸ್ಬೇಕಾಗ್ತದ, ಭಗವಂತನೂ ಕೂಡ ನಾವು ನೆನೆಸ್ಬೇಕಾಗ್ತದ. ನಮ್ಮನ್ನು ಎಷ್ಟು ಮಂದಿ ನೋಡ್ಯಾರ ಅಂತ ನಾವು ಹಿಂಗೆ ಸರಿಸಿ ಮೊಬೈಲ್ ನೋಡ್ತಿರ್ತೀವಿ. ಹಂಗ ಬದುಕಿನಲ್ಲಿ ನಾವು ಪರಮಾತ್ಮನನ್ನ ಎಷ್ಟು ಸ್ಮರಣೆ ಮಾಡೀವಿ ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ವಿಚಾರ ಮಾಡುವಂಥ ವಿಚಾರ. ಹೀಗಾಗಿ ನಮ್ಮ ಮುಗುಳಿ ಗ್ರಾಮದ ಸದ್ಭಕ್ತರು ಎಷ್ಟು ಭಕ್ತಿ ಶ್ರದ್ಧೆ ಅಂತಂದ್ರೆ, ಎಂಥ ಸಣ್ಣದೊಂದು ಕಾರ್ಯಕ್ರಮ ಐತಂದ್ರೂ ನಮಗೆ ಹುಕ್ಕೇರಿ ಅಜ್ಜವರ ಬೇಕನ್ನುವಂಥ ಸತ್ಯ ಸಂಕಲ್ಪ ನಿಮ್ಮದಾಗೈತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮ್ಮ ಭಕ್ತಿಗೆ ನಾನು ಯಾವತ್ತೂ ಇಲ್ಲ ಅಂತ ಭಾವಿಸ್ಕೊಂಡಿಲ್ಲ. ನೀವು ಯಾವಾಗ ಸರ್ವಜ್ಞ ಕರೆದ್ರು ನಾನು ಬರಾಕ್ತೀನಿ ಅನ್ನುವಂಥ ಮಾತು. ಅದು ಯಾವುದೇ ಸಮಾಜ ಆಗಿರಲಿ, ನಾವು ಆ ಸಮಾಜ ಈ ಸಮಾಜ ಅಂತ ಎಲ್ಲ ಸಮಾಜದವರನ್ನು ನಾವು ಅತ್ಯಂತ ಬಹಳ ಪ್ರೀತಿ ವಿಶ್ವಾಸದಿಂದ ಕಂಡವರು. ಹೀಗಾಗಿ ನಮ್ಮ ಮೇಲೆ ಎಷ್ಟು ಶ್ರದ್ಧಾ ಭಕ್ತಿಯನ್ನು ಇಟ್ಟಿರ್ತೀರಿ, ಹಾಗೇನೆ ನಾವು ಕೂಡ ನಿಮ್ಮ ಮೇಲೆ ಅಷ್ಟು ನಿಷ್ಠೆ ಅನ್ನುವಂಥದ್ದು. ಭಗವಂತ ಏನೇ ಕೂಡ ಬದುಕಿನಲ್ಲಿನೂ ಕೂಡ ನಮಗೆ ಏನೇ ಕಷ್ಟಗಳು ಬಂದ್ರೂ ಕೂಡ, ಏನೇ ತೊಂದರೆಗಳಾದ್ರೂ ಕೂಡ ಅವನ್ನೆಲ್ಲವನ್ನ ಬದಿಗೊಟ್ಟಿ ಮತ್ತೆ ಹೊಸ ಜೀವನದ ಹೊಸ ಪರಂಪರೆ ಅನ್ನುವಂಥ ಬದುಕನ್ನು ಸಾಗಿಸೋಣ ಅನ್ನುವಂಥದ್ದನ್ನ. ಅದಕ್ಕೆ ಈ ಯುಗಾದಿ ಹಬ್ಬ, ಈ ಯುಗಾದಿ ಹಬ್ಬದ ನಿಮಿತ್ತವಾಗಿಯೇ ತಾವೆಲ್ಲ ಜ್ಯೋತಿಯನ್ನು ತಗೊಂಡು ಬರುವ ಇಡೀ ವಿಶ್ವವನ್ನೇ ರಚನಾತ್ಮಕವನ್ನಾಗಿ ಮಾಡಿರುವಂಥ ವಿಶ್ವಕರ್ಮ ಅವರು ಪರಮಾತ್ಮ ಇಡೀ ಯುಗಾದಿ ಅಮಾವಾಸ್ಯೆಯಂದೇ ತಾವೆಲ್ಲ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆ ಜ್ಯೋತಿಯನ್ನು ತಗೊಂಡು ಬಂದ ಮೇಲೆ ಇವತ್ತು ಯುಗಾದಿ ಅಮಾವಾಸ್ಯೆ
ಇಷ್ಟು ದಿವಸ ನಾವು ಏನು ಕಳೆದೀವಿ, ಎಲ್ಲ ಹಬ್ಬಗಳನ್ನು ಕಳೆದೀವಿ. ದೀಪಾವಳಿ ಹೋಯಿತು, ಎಲ್ಲ ಹೋಯಿತು. ಮಹಾಶಿವರಾತ್ರಿಯನ್ನು ಕಳೆದ್ವಿ, ಒಂದು ಹೋಳಿ ಹುಣ್ಣಿಮೆ ಮಾಡಿದ್ವಿ. ಎಲ್ಲ ಲಾಸ್ಟ್ ಆಗಿರುವಂತ ಹೋಳಿ ಹುಣ್ಣಿಮೆ ಮುಗಿದ ನಂತರ ಅಂದ್ರೆ ನಮ್ಮ ಏನು ಕೆಟ್ಟ ಕಾಮ ಭಾವನೆಗಳು ಇರ್ತಾವ ಅವನ್ನೆಲ್ಲ ಸುಟ್ಟು ಹಾಕಿ ಬಣ್ಣವನ್ನು ಹಚ್ಕೊಂಡು ಬದುಕಿನ ಬಣ್ಣವನ್ನು ಹೊಸ ರೂಪದೊಳಗೆ ತಾಳಬೇಕು ಅಂತ ಅದಕ್ಕೆ ಲಾಸ್ಟಿಗೆ ಹೋಳಿ ಹುಣ್ಣಿಮೆಯನ್ನು ಮುಗಿಸಿ ಮತ್ತೆ ನಾವು ಬೇವು ಬೆಲ್ಲ ಸಿಹಿಯನ್ನು ತಗೊಂಡು ಸಿಹಿ ಮತ್ತು ಕಹಿಯನ್ನು ವರ್ಷ ಪೂರ್ತಿಯಾಗಿ ಬರುವಂತಹದ್ದನ್ನ ಎರಡೂ ಸಮಾನವಾಗಿ ತಗೊಳ್ಬೇಕು ಅನ್ನುವಂತಹದ್ದನ್ನ ಉಗಾದಿ ಹಬ್ಬ ಅಂತ ನಮ್ಮ ಬಿಜೆಪಿ ಮುಖಂಡರಾದ ರಾಜು ಹರಗಣ್ಣವರ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಲ್ಲಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಹಾಜರಿರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮಹಾಪ್ರಸಾದದ ವ್ಯವಸ್ಥೆ ಇದೆ, ಎಲ್ಲರೂ ಮಹಾಪ್ರಸಾದವನ್ನು ಸ್ವೀಕರಿಸಬೇಕಂತ ವಿನಂತಿಸಿಕೊಳ್ಳಿ. 2 ದಿವಸ ಯುಗಾದಿಯನ್ನು ಆಚರಣೆ ಮಾಡ್ತೇವೆ. ಪ್ರತಿ ವರ್ಷ ಯುಗಾದಿ ಹಬ್ಬ ನಿಮ್ಮಿಂದ ಪ್ರಾರಂಭ ಆಗ್ತದೆ. ಹಿಂದೆ ಒಮ್ಮೆ ಈ ವೇದಿಕೆ ಮ್ಯಾಗ ವಿಶ್ವಕರ್ಮ ಸಮಾಜದವರು ಯಾರೋ ಒಬ್ರು ಬಂದಿದ್ರು. ನಮ್ಮದು ಏನಾದರೂ ಕಾರ್ಯಕ್ರಮ ನಡಿಬೇಕಾದ್ರೆ ಅದಕ್ಕೆಲ್ಲರಿಗೂ ವಿಶ್ವಕರ್ಮ ಸಮಾಜದವ್ರು ಬೇಕಂತ ಹೇಳಿದ್ರು. ಹುಟ್ಟಿನಿಂದ ಸಾವಿನವರೆಗೆ ಯಾಕಪ್ಪ ಅಂತಂದ್ರೆ ಹುಟ್ಟಿದಾಗ ತೊಟ್ಟಲ ಮಾಡಿಕೊಡೋರು ಯಾರಪ್ಪ ಅಂದ್ರೆ ಬಡಿಗೆರ. ಅದನ್ನೊಂದು ಮಾತು ಹೇಳಿದ್ರೆ ನಂಗೆ ಅದು ಇವತ್ತು ನೆನಪಿಗೆ ಬಂತು. ಅದಕ್ಕೆ ನಮ್ಮ ಹೊಸ ಹಬ್ಬವನ್ನು ಹಿಂದೂಗಳ ಹೊಸ ಹಬ್ಬ ಜನವರಿ 1 ಅಲ್ಲ, ಯುಗಾದಿ ಅನ್ನೋದು ನೀವೆಲ್ಲ ತಿಳಿದುಕೊಳ್ಬೇಕಾಗಿದೆ. ಯಾಕಪ್ಪ ಅಂದ್ರೆ ಆ ಹಬ್ಬವನ್ನು ನಿಮ್ಮಿಂದ ನನ್ನ ಪ್ರಾರಂಭ ಆಗೈತಿ. ನೀವು ನಾವೆಲ್ಲರೂ ಸೇರ್ಕೊಂಡು ಅತಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಮಾಡ್ತೇನೆ. ಈ ವೇಳೆ ಮುಗಳಿ ಗ್ರಾಮದ ಬಸವ ಸೇನಾ ಸಮಿತಿಯ ಅಧ್ಯಕ್ಷರಾದ ಬಿಕೆ ಪಾಟೀಲ್, ಸದಸ್ಯರಾದ ಎಸ್ಕೆ ಬಂಬಲ್ವಾಡಿ, ಅತಿಥಿಗಳಾಗಿ ಬಸ್ಗೌಡ ಪಾಟೀಲ್, ವಿಲಾಸ್ ಪಾಟೀಲ್, ರಾಜ್ಕುಮಾರ್ ಹರಗಣ್ಣವರ್, ಈರ್ಗೌಡ ಪಾಟೀಲ್, ಶಂಕರಗೌಡ ಪಾಟೀಲ್, ಬಾಬುಗೌಡ ಪಾಟೀಲ್, ರಾಮಗೌಡ ಪಾಟೀಲ್, ಜ್ಯೋತಿಯ ನೇತೃತ್ವ ವಹಿಸಿದವರು ವಿಠಲ್ ಕುಮಾರ್ ಬಡಗೇರ್, ಚಂದ್ರಶೇಖರ್ ಬಡಗೇರ್, ಭೀಮಪ್ಪ ಬಡಗೇರ್, ವಸಂತ ಬಡಗೇರ್ ಸೇರಿದಂತೆ ಮುಗಳಿ ಗ್ರಾಮದ ಶ್ರೀ ಕಾಳಿಕಾದೇವಿ ಜ್ಯೋತಿ ಉತ್ಸವದ ಎಲ್ಲ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮುಗಳಿಯಿಂದ ಕಲ್ಲಪ್ಪ ಬಡಗೇರ್. ಸಿರ್ಸಿಯ ಹಸಿರು ಪ್ರಕೃತಿಯಲ್ಲಿ ಬೆಳೆದ ಶುದ್ಧ ಮತ್ತು ಸುಗಂಧಿತ ಲಯನ್ ಸುಪಾರಿ. ಪ್ರತಿ ಕಾಳಿನಲ್ಲೂ ಇದೆ ನೈಜ ರುಚಿ ಮತ್ತು ಪರಂಪರೆಯ ಗಂಧ. ಆಯ್ದ ಗುಣಮಟ್ಟದ ಅಡಿಕೆ, ಮಧುರ ಸುವಾಸನೆಯ ಜೊತೆಗೆ ಜನಮೆಚ್ಚಿದ ರುಚಿ ಲಯನ್ ಸುಪಾರಿ.